ಅಂಗಡಿ ಮುಂಗಟ್ಟುಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬಿಟ್ಟು ಕನ್ನಡ ಭಾಷೆಯಲ್ಲಿಯೇ ಬೋರ್ಡ್ಗಳನ್ನು ಹಾಕಬೇಕೆಂದು ಕನ್ನಡ ಪರ ಸಂಘಟನೆಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿ ಅನೇಕ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನ ನೀಡಿತು. ಇನ್ನು ಕನ್ನಡ ಪರ ಸಂಘಟನೆಗಳ ಹೋರಾಟದ ಕಿಚ್ಚಿನಿಂದಾಗಿ ಬೆಂಗಳೂರಿನಲ್ಲಿ ಫೇಮಸ್ ಮಾಲ್ ಆಫ್ ಏಷ್ಯಾ ಸೇರಿ ಪ್ರತಿಷ್ಠಿತ ಮಾಲ್ ಹಾಗೂ ಅಂಗಡಿಗಳ ಬೋರ್ಡ್ಗಳಲ್ಲಿ 60% ಕನ್ನಡ ಭಾಷೆಯಲ್ಲಿಯೇ ಬೋರ್ಡ್ ಹಾಕಿದ್ರು. ಅಲ್ಲದೆ ಇಂಗ್ಲಿಷ್ನಲ್ಲಿರೋ ಬೋರ್ಡ್ಗಳನ್ನು ತೆರವು ಮಾಡಲು ಬಿಬಿಎಂಪಿ ಡೆಡ್ಲೈನ್ ಅನ್ನ ನೀಡಿತ್ತು. ಆದರೆ ನಮ್ಮ ತುಮಕೂರಿನಲ್ಲಿ ಮಾತ್ರ ಎಚ್ಚೆತ್ತುಕೊಳ್ಳದ ಅಂಗಡಿ ಮಾಲೀಕರು ಇಂಗ್ಲಿಷ್ನಲ್ಲೇ ಬೋರ್ಡ್ಗಳನ್ನು ಹಾಕಿದ್ರು. ಈ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಕೂಡ ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಕೆರಳಿದ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆ, ಬೀದಿ ಬದಿ ವ್ಯಾಪಾರಿಗಳು, ರೈತ ಸಂಘಟನೆಗಳು ಸೇರಿ ತುಮಕೂರಿನ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ನಡೆಸಿ ಪಾಲಿಕೆ ವಿರುದ್ಧ ಕೆಂಡ ಕಾರಿದ್ರು. ಕನ್ನಡ ಉಳಿವಿಗಾಗಿ ಬೀದಿಗಿಳಿದ ಕನ್ನಡ ಪರ ಸಂಘಟನೆಗಳು. ಕೂಡಲೇ ಆಂಗ್ಲ ಭಾಷೆಯ ಬೋರ್ಡ್ಗಳನ್ನು ತೆರವಿಗೆ ಆಗ್ರಹ. ರಾಜ್ಯದಲ್ಲಿ ಅಂಗಡಿ, ಮಾಲ್, ಮಾರ್ಟ್ಗಳ ನಾಮಫಲಕದಲ್ಲಿ 60% ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸಿದ್ರೂ ಕೂಡ ತುಮಕೂರಿನ ಅಂಗಡಿ ಮಾಲೀಕರು ಮಾತ್ರ ಡೋಂಟ್ ಕೇರ್ ಮಾಡಿದ್ರು. ಇದರ ಜೊತೆಗೆ ಪಾಲಿಕೆ ಕೂಡ ನಿಯಮ ಉಲ್ಲಂಘಿಸಿದ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮೂಲಕ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತುಮಕೂರಿನ ಯಾವ್ಯಾವ ಅಂಗಡಿಗಳಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕ್ಸಿಲ್ವೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಕೇರಳ, ತಮಿಳುನಾಡು ಸೇರಿ ಹಲವು ರಾಜ್ಯಗಳಲ್ಲಿ ಅಂಗಡಿ ಬೋರ್ಡ್ ಆಗಿರಬಹುದು. ಮಾರ್ಗಸೂಚಿಗಳಲ್ಲಿ ಅವರ ಭಾಷೆಗೆ ಆದ್ಯತೆಯನ್ನ ನೀಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ನಿಯಮವನ್ನ ಧೂಳಿಪಟ ಮಾಡಿದ್ದಾರೆ. ಹೀಗಾಗಿ ಕೂಡಲೇ ನಮ್ಮ ತುಮಕೂರಿನಲ್ಲಿ ಎಲ್ಲ ಅಂಗಡಿಗಳ ನಾಮಫಲಕದಲ್ಲಿ 60% ಕನ್ನಡವನ್ನ ಕಡ್ಡಾಯಗೊಳಿಸಬೇಕೆಂದು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಆಗ್ರಹಿಸಿದ್ರು. ಈ ದಿನ ತುಮಕೂರಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಇವತ್ತು ಬೀದಿ ವ್ಯಾಪಾರಿಗಳು ಇವತ್ತೇನು ಕನ್ನಡಕ್ಕೆ ಆಗಿರುವ ಅನ್ಯಾಯ, ಈಗಾಗಲೇ ರಾಜ್ಯ ಸರ್ಕಾರ 60% ಕನ್ನಡವನ್ನು ಕಡ್ಡಾಯಗೊಳಿಸಿದರೂ ಕೂಡ ತುಮಕೂರಿನಲ್ಲಿ ಎಲ್ಲ ರಾಜಬೀದಿಗಳಲ್ಲಿ ರಾರಾಜಿಸ್ತಿವೆ ಆಂಗ್ಲ ಭಾಷೆಗಳು. ಆದ್ದರಿಂದ ಇವತ್ತು ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡೋಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಇವತ್ತು ನೀವು ತಮಿಳ್ನಾಡಿಗೆ ಹೋಗಿ, ಆಂಧ್ರದಲ್ಲಿ ಹೋಗಿ, ಕೇರಳದಲ್ಲಿ ಹೋಗಿ ನೀವೊಂದು ಸೋಪ್ ತಗೊಳ್ಳಿ, ಒಂದು ಬ್ರಷ್ ತಗೊಳ್ಳಿ, ಒಂದು ಟೂತ್ ಪೇಸ್ಟ್ ತಗೊಳ್ಳಿ, ಒಂದು ತಮ್ಸಾಪ್ ತಗೊಳ್ಳಿ, ಆ ಭಾಷೆನಲ್ಲೇ ಇರುತ್ತೆ. ಆದರೆ ಕರ್ನಾಟಕದಲ್ಲಿ ಮಳಿಗೆಗಳ ಮುಂದೆನೇ ಕನ್ನಡ ಮಾಯವಾಗ್ಬಿಟ್ಟಿದೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಕರ್ನಾಟಕದಲ್ಲೇ ನಾವು ಟಾರ್ಚ್ ಹಾಕ್ಕೊಂಡು ನಮ್ಮ ಕನ್ನಡವನ್ನು ಹುಡ್ಕೋವಂಥ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಆದ್ದರಿಂದ ಏನು ನಮ್ಮ ಪಾಲಿಕೆನವರು ಇದಕ್ಕೆ ದಂಡ ವಿಧಿಸ್ಬೋದಾಯಿತು. ಆದರೆ ಎಲ್ಲ ದಂಡ ಪಿಂಡಿಗಳಾಗಿ ಕೂತ್ಕೊಂಡವ್ರು, ಎಲ್ಲ AC ರೂಮಲ್ಲಿ AC ಕಾರಾಗಿ ಓಡಾಡ್ತಾವ್ರು ಇವ್ರನ್ನೆಲ್ಲ ತಗೊಂಡು ಏನು ಮಾಡಬೇಕು? ಇವರೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳಗಳು ತಗೊಂತಾರೆ, ಲೂಟಿ ಹೊಡ್ಕೊಂಡು ಕೂತ್ಕೊಂಡವ್ರು. ಇಲ್ಲಿ ಇವ್ರು ಯಾರೂ ಕೂಡ ಒಬ್ಬರಿಗೆ ಒಂದೇ ಒಂದು ನೋಟಿಸನ್ನು ಮಳಿಗೆಗಳಿಗೆ ಕೊಟ್ಟಿಲ್ಲ. ಇನ್ನು ಮುಂದೆ ಏನನ್ನ ಕೊಡ್ದಲ್ಲೇ ಇದ್ದರೆ ಅವರಿಗೆ 3 ದಿವಸಗಳ ಗಡುವನ್ನು ಕೊಡ್ತಾ ಇದ್ದೀವಿ. ನಾವೇ ಒಕ್ಕೂಟದವ್ರು ಹೋಗಿ ಎಲ್ಲ ನಾಮಫಲಕಗಳನ್ನ ಕಿತ್ತಾಕಬೇಕಾಗ್ತದೆ. ಅದು ಕಾನೂನು ಬಾಹಿರ ಆಗುತ್ತೆ. ಅದರಿಂದ ನಾನು ಪೊಲೀಸ್ ಇಲಾಖೆಗೂ ಹೇಳ್ತಾ ಇದ್ದೀನಿ ಮತ್ತು ಪಾಲಿಕೆಯ ಆಯುಕ್ತರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಇನ್ನು 3 ದಿನದಲ್ಲಿ ಕನ್ನಡ ನಾಮಫಲಕ ಸಂಪೂರ್ಣವಾಗಿರಬೇಕು. 60% ಬೇರೆ ಭಾಷೆ ಎಷ್ಟನ ಇರಲಿ. ಅದರಿಂದ ಇದ್ರ ಜೊತೆಯಲ್ಲಿ ಏನು ತುಮಕೂರು ಜಿಲ್ಲೆಯಲ್ಲಿ ಏನು ಹೊಸ ನರಸಾಪುರ ಕಾರ್ಖಾನೆಗಳಲ್ಲಿ 82% ಕನ್ನಡಿಗರಿಗೆ ಕೊಡಬೇಕು ಅಂದರೆ ಇವತ್ತು ಬಿಹಾರ್ನವರು, ನೇಪಾಳನವರು ಎಲ್ಲ ಹೊರ ರಾಜ್ಯದವರು, ಹೊರ ದೇಶದವ್ರು ಬರ್ತಾ ಇದ್ದಾರಲ್ಲ, ಇವತ್ತು ಅವ್ರು ಬಂದು ಏನು ಮಾಡ್ತಾಯಿದ್ದಾರೆ? ಇಲ್ಲಿ ಕೆಲಸ ಮಾಡ್ತಾಯಿದ್ದಾರಾ? ನಮ್ಮ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡ್ತಾಯಿದ್ದಾರೆ. ಯಾರು ಕನ್ನಡ ಮಾತಾಡ್ತಿದ್ದೆ ಅವ್ರಿಗೆ ಹೊಡಿತಾ ಇದ್ದಾರೆ. ಎಲ್ಲಿದೆ ಸರ್ಕಾರ? ಕರ್ನಾಟಕ ಸರ್ಕಾರ ಇದೆಯಾ? ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಅದರಿಂದ ಕೂಡಲೇ ತುಮಕೂರಿನಲ್ಲಿ ಯಾವ್ಯಾವ ಕಾರ್ಖಾನೆ ಇದೆಯೋ ಆ ಕಾರ್ಖಾನೆನೆಲ್ಲ ಕನ್ನಡಿಗರಿಗೆ ಕೆಲಸ ಕೊಡಬೇಕು. ಇದು ನಮ್ಮ ಜಲ, ಇದು ನಮ್ಮ ಭೂಮಿ, ಇದು ನಮ್ಮ ವಿದ್ಯುತ್ತು, ಇದು ನಮ್ಮ ಗಾಳಿ.
ಪ್ರತಿಯೊಂದು ನಾವು ಕೊಟ್ಟು ಅವರು ದುಡ್ಡು ಲೂಟಿ ಮಾಡ್ಕೊಂಡು ಹೋಗಿ ಬಿಟ್ಟಿದ್ದೀರಾ. ಯಾವುದೇ ಕಾರಣದಿಂದ ಇದು ಹಾಕ್ಕೊಡ್ದು ಅಂತ ಹೇಳ್ತಾ ನಾನು ಇವತ್ತೇನು ಕನ್ನಡ ಪರ ಸಂಘಟನೆಯವರು ಬಂದಿದ್ದಾರೆ, ದಲಿತ ಪರ ಸಂಘಟನೆಯವರು, ನಮ್ಮ ರೈತರು ಮತ್ತು ಕಾರ್ಮಿಕರ ಸಂಘದವರು, ಪ್ರತಿಯೊಬ್ಬರು, ಈಗ ನಮ್ಮ ಮುಸಲ್ಮಾನರು ಬಂದವರು ಎಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಇನ್ನು ಈ ವೇಳೆ ಮಾತನಾಡಿದ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್, ಅಂಗಡಿಗಳ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸಿರುವುದರಿಂದ ಜೊತೆಗೆ ಕನ್ನಡಿಗರನ್ನ ಬಿಟ್ಟು ಬೇರೆ ರಾಜ್ಯದವರನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ. ಇದರಿಂದ ಕನ್ನಡಿಗರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಬಗ್ಗೆ ಸರ್ಕಾರ ಹಾಗೂ ಪಾಲಿಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ರೈತರು ಬೆಳೆಯುವ ಎಳನೀರಿಗೆ ಬೆಂಬಲ ಬೆಲೆ ಒದಗಿಸಬೇಕು. ರೈತರಿಂದ ಕಡಿಮೆ ಬೆಲೆಗೆ ಎಳನೀರನ್ನ ಕೊಂಡು 70 ರೂಪಾಯಿಗೆ ಎಳನೀರು ಮಾರಾಟ ಮಾಡ್ತಿದ್ದಾರೆ. ಹೀಗಾಗಿ ಕ್ಯಾಸಂದ್ರದಲ್ಲಿರೋ ಮಾರುಕಟ್ಟೆಯಲ್ಲಿ ಎಳನೀರಿಗೆ ಮಾರುಕಟ್ಟೆಯನ್ನ ನಿರ್ಮಿಸಬೇಕೆಂದು ಒತ್ತಾಯಿಸಿದ್ರು. ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ 60ರಷ್ಟು ಕನ್ನಡ ನಾಮಫಲಕ ಬಳಸಬೇಕು, 40ರಷ್ಟು ಪರಭಾಷೆ ಬಳಸಬೇಕು ಅನ್ನೋ ಒಂದು ಆದೇಶ ಆಗಿದೆ. ನಾವು ಇಡೀ ರಾಜ್ಯ ಸುತ್ಕೊಂಡ್ಬಂದ್ರೂ 60 ಭಾಗ ಅಲ್ಲ 20 ಭಾಗನೂ ಆಗಿಲ್ಲ. ಯಾವುದೇ ಒಂದು ಹೊಸ ನರಸಾಪುರ ಕಾರ್ಖಾನೆ ಇರ್ಬೋದು, ಇಂಥ ಇಂಡಸ್ಟ್ರಿ ಏರಿಯಾಗಳು ಕರ್ನಾಟಕದಲ್ಲಿ ಸಾಕಷ್ಟಿದ್ದಾವೆ. ಅಲ್ಲಿ ಯಾವುದೇ ಒಂದು ಕನ್ನಡ ನಾಮಫಲಕವನ್ನು ಬಳಸದೆ ಬೇರೆ ಭಾಷೆ ಬಳಸ್ಕೊಂಡು, ಹಾಗೆ ಜನಗಳನ್ನು ಅಷ್ಟೇ ಬೇರೆ ಭಾಷೆಗಳನ್ನ ಕೆಲಸಕ್ಕೆ ತೊಗೊಂಡು ಕೂಲಿ ಕಾರ್ಮಿಕಗಳನ್ನು ತಗೊಂಡು ನಮ್ಮ ಕನ್ನಡಿಗರು ಅನ್ಯಾಯ ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ಅಧಿಕವಾಗಿ ನಾವು ಸುತ್ತೋಡಿದಾಗ ಇಲ್ಲಿ ಕಂಡಿದ್ದೆ ನಮಗೆ 40 ಭಾಗನೂ ಕಂಡಿಲ್ಲ ಕನ್ನಡ. ಹಾಗಾಗಿ ನಾವು ಇದೊಂದು ನಮ್ಮ ಕನ್ನಡ ಪರ ಒಕ್ಕೂಟ, ದಲಿತರ ಪರ ಒಕ್ಕೂಟ, ರೈತರ ಪರ ಒಕ್ಕೂಟ, ಹಾಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳರದು ಎಲ್ಲರೂ ಸೇರ್ಕೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದು ಕನ್ನಡ ನಾಮಫಲಕ ತುಮಕೂರಲ್ಲಿ ಆದೇಶ ಆಗಬೇಕು, ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ಅಂತೇಳಿ ನಾವು ಈ ಕೂಡಲೇ ಇದೊಂದು ಹೋರಾಟ ಅಂದ್ಕೊಂಡು, ಹಾಗೆ ಏನು ಇವತ್ತು ರೈತರಿಗೆ ನೋಡಿ ಒಂದು ಎಳ್ನೀರು ಮಾರಾಟ ಮಾಡ್ತಾಯಿದ್ದಾರೆ, 50ರಿಂದ 60 ರೂಪಾಯಿ ಮಾರಾಟ ಮಾಡ್ತಾಯಿದ್ದಾರೆ. ಈಗೇನಾಗಿದೆ, ಹೌದು 70 ರೂಪಾಯಿವರೆಗೂ ಕನಿಷ್ಠ ಮಾಡ್ತಾಯಿದ್ದಾರೆ. ಇವತ್ತು ರೈತರುಗಳಿಗೆ ಕನಿಷ್ಠ ದರ ಅವ್ರಿಗೆ ಕೊಡ್ತಾ ಇಲ್ಲ. ಈ ನಮ್ಮ ತುಮಕೂರಲ್ಲಿ ಬಟವಾಡಿಲಿರೋವಂಥ ಒಂದು ಮಾರ್ಕೆಟಲ್ಲಿ ಎಳ್ನೀರಿನ ಒಂದು ಮಾರ್ಕೆಟ್ ಮಾಡಬೇಕು ಅಂತ ನಾವು ಈ ಕೂಡಲೇ ಕೇಳ್ಕೊತಾ ಇದ್ದೀವಿ. ಇದನ್ನೇನಾದ್ರು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನೂ ಮಾಡ್ತೀವಿ. ಹಾಗೆ ನೋಡಿ ಎಳ್ನೀರು ರೈತರಿಗೆ ಕನಿಷ್ಠ ದರ ಎಷ್ಟು ಸೇರಬೇಕು ಅವ್ರಿಗೆ ಸೇರಬೇಕು, ಉಳಿದಂಥದ್ದು ಇವ್ರು ಏನು ಒಂದು ದಿನದ ಕೂಲಿ ಸಿಗಬೇಕು ಅಂತ ಇದೆಯೋ ಅಷ್ಟು ಮಾತ್ರ ರೇಟ್ ಇಟ್ಕೊಂಡು ಮಾನ್ಯ ಆಯುಕ್ತರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಇದನ್ನು ಒಂದು ನಿಗದಿ ಮಾಡಬೇಕು ಒಂದು ರೈಟ್ನ. ಹಾಗೆ ರೈತರಿಗೆ ಒಂದು ಅನ್ಯಾಯ ಆಗುತ್ತೆ. ಎಳ್ನೀರಲ್ಲಿ ತುಂಬ ಒಂದು ದೊಡ್ಡ ಬಿಸ್ನೆಸ್ ನಡೀತಾ ಇದೆ. ಒಂದು ಏನು ಹೊರಗಡೆಯಿಂದ ಬರ್ತಾರಂಥವ್ರು ಇಲ್ಲಿ ನಮ್ಮ ತುಮಕೂರಲ್ಲಿರೋಂಥ ಎಳ್ನೀರುಗಳನ್ನ ಮಾರಾಟ ಮಾಡೋದು ಕಮ್ಮಿ ಆಗ್ಬಿಟ್ಟಿದೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ತಂದು ಅಲ್ಲೇ ಬಿಡೋ ಜಾಗದಿಂದ 40 ರೂಪಾಯಿ 30 ರೂಪಾಯಿವರೆಗೂ ಬಿಡ್ತಾ ಇದ್ದಾರೆ. ನಮ್ಮ ಲೋಕಲ್ ರೈತರಿಗೆ ಯಾವುದೇ ಒಂದು ವ್ಯಾಪಾರಗಳಾಗ್ತಿಲ್ಲ, ನಷ್ಟ ಆಗ್ತಾಯಿದೆ ಅವರಿಗೆ. ಅದಕ್ಕೆ ಈ ಕೂಡಲೇ ಈ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಆಯುಕ್ತರಾಗಿರ್ಬೋದು ಈ ಎಳ್ನೀರಿನ ವಿಚಾರ ತೊಗೊಬೇಕು, ಇದನ್ನು ತೊಗೊಂಡು ನಿಗದಿ ಮಾಡಬೇಕು, ಒಂದು ಮಾರ್ಕೆಟ್ ಮಾಡಬೇಕು. ಹಾಗೆ ಕನ್ನಡ ನಾಮಫಲಕ ಏನಾದರೂ ಇವರು ಈ ಕೂಡಲೇ ಯಾರು ಕನ್ನಡ ಬಳಸಲ್ವೋ ಅವ್ರನ್ನ ಲೈಸೆನ್ಸ್ನ ರದ್ದು ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈಗ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕೂಡಲೇ ಸರ್ಕಾರ ತುಮಕೂರು ಪಾಲಿಕೆ ಎಚ್ಚೆತ್ತುಕೊಂಡು ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.